ಪ್ರೀತಿಯ ತಾಯಿಯರಿಗೆ ಹಾಗೂ ನನ್ನ ಅಕ್ಕ ತಂದೆಯರಿಗೆ ನನ್ನ ವಿನಯಪೂರ್ವಕವಾದ ನಮಸ್ಕಾರಗಳು. ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟಬಹುದು, ನಾವಿಗೆಲ್ಲ ಯಾಕೆ ಬಂದಿವೆ ಅಂತ. ಈ ವಿಷಯದ ಸಂಬಂಧ ನೀವೆಲ್ಲರಿಗೆ ಒಗ್ಗೂಡಿದೆ. ಸೊ ನಿಮ್ಮ ಕುಟುಂಬದಲ್ಲಿ ಆಗ್ಬೋದು, ಮನೆಯಲ್ಲಿ ಅಥವಾ ಸಮಾಜದಲ್ಲಿ ನೀವು ಅತ್ಯಾಚಾರ, ಅನ್ಯಾಯ ಅಥವಾ ಹಿಂಸೆಯನ್ನು ಕಾಣಬಹುದು. ಬಟ್ ಸ್ವಲ್ಪ ಹೆಣ್ಮಕ್ಳು ಅದನ್ನ ಕಂಡು ಹಿಂಜರಿತಾರ, ಹೆದರ್ತಾರ. ಬಟ್ ನಾವಿಲ್ಲಿ ಅದರ ಸಂಬಂಧ ನಿಮಗೆ ಏನು ಸೊಲ್ಯೂಷನ್ ಉಪಾಯ ಕೊಡೋದಕ್ಕೆ ಬಂದಿದ್ದೀವಿ. ಏನಂದ್ರೆ ನಮ್ಮ ಜಿಲ್ಲೆ ಅಥವಾ ಮಾಹಿತಿಯನ್ನು ಕೇಳಬಹುದು. ನಾನು ನನ್ನ ಸಹಪಾಠಿಯಾದ ಶಮಂತನ್ನು ಕರೆಯುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಮಂತ್ ಪಿ. ನಾನು ಜೆಎಸ್ಎಸ್ ಲಾ ಕಾಲೇಜಲ್ಲಿ ಮೊದಲನೇ LLB ವಿದ್ಯಾರ್ಥಿಯಾಗಿದ್ದೇನೆ. ಇಂದು ನಾನು ನಿಮಗೆ ಡೊಮೆಸ್ಟಿಕ್ ವೈಲೆನ್ಸ್ ಎಂದರೆ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವ ಮಾಹಿತಿಯನ್ನು ನೀಡುತ್ತೇನೆ. ಕೌಟುಂಬಿಕ ದೌರ್ಜನ್ಯ ಎಂದರೆ ಇಡೀ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಲೈಕ್ ವುಮೆನ್ಸ್ ಯಾರಿದ್ರೆ ಏನ್ ಫೀಲ್ ಮಾಡ್ತಾರೆ ಅಂದ್ರೆ ಈಗ ಮದ್ವೆ ಆದ್ಮೇಲೆ ನನ್ನ ಗಂಡನ ಹೊಡಿಬಹುದು, ಲೈಕ್ ಅವ್ರ ಮೇಲೆ ಸಂಪೂರ್ಣ ರೈಟ್ಸ್ ಇದೆ, ಅವ್ರು ಏನ್ ಮಾಡಿದ್ರು ನಾವು ತಡ್ಕೋತೀವಿ. ಲೈಕ್ ಅದಲ್ಲ, ಏನಾದ್ರು ಅದೆಲ್ಲ ಅವ್ರು ನಿಮ್ ಮೇಲೆ ಆತರ ಮಾಡಂಗಿಲ್ಲ, ಜೊತೆಗೆ ಅವ್ರು ನಿಮ್ ಮೇಲೆ ದೌರ್ಜನ್ಯ ಮಾಡಂಗಿಲ್ಲ. ಆತರ ದೌರ್ಜನ್ಯ ಆದಾಗ ನಿಮ್ಗೆ ಇರೋ ರೈಟ್ಸ್ ಏನೇನಂದ್ರೆ, ನೀವು ಫಸ್ಟ್ ಪೊಲೀಸ್ ಅಪ್ರೋಚ್ ಮಾಡ್ಬೋದು. ಪೊಲೀಸ್ ಅಪ್ರೋಚ್ ಮಾಡಿ ಅವರಿಂದ ಒಂದು ಮಾಹಿತಿ ಕೊಡ್ಬೋದು, ಇಲ್ಲ ಅವ್ರಿಗೆ ನೀವು ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಅವ್ರ ಹತ್ರ ಮಾತಾಡ್ತಾರೆ. ಇಲ್ಲ ಅಂದ್ರೆ ಡೈರೆಕ್ಟ್ ನೀವು ನೆಕ್ಸ್ಟ್ ಕೋರ್ಟ್ ಹೋಗ್ಬೋದು. ಡೈರೆಕ್ಟ್ ಕೋರ್ಟ್ ಹೋದ್ರೆ ಕೋರ್ಟ್ ಅಲ್ಲಿ ನಿಮ್ಗೆ ಪರಿಹಾರ ಕೊಡ್ತಾರೆ. ಅಥವಾ ನೀವು ಲೀಗಲ್ ಏಡ್ ಸರ್ವಿಸಸ್ ಅಂತ ಇದೆ ಕೋರ್ಟ್ ಅಲ್ಲಿ, ಅಲ್ಲೋಗಿ ನೀವು ಅವ್ರ ಹತ್ರ ಮಾತಾಡಿದ್ರು ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ, ಜೊತೆಗೆ ನಿಮ್ಗೆ ಪರಿಹಾರ ಒದಗಿಸ್ಕೊಡ್ತಾರೆ. ಈಗ 2013ರಲ್ಲಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅಂದ್ರೆ 42% ವುಮೆನ್ ಹಾಗೂ 52% ಮೆನ್, ಅಂದ್ರೆ 42% ಹೆಂಗಸರು ಮತ್ತು 52% ಗಂಡಸರು ಇದೇ ಭಾವನೆಯಲ್ಲಿದ್ದಾರೆ. ನಾನು ನನ್ನ ಹೆಂಡತಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಹೆಂಡತಿ ಇಲ್ಲಿ ಇವ್ರ ಜೊತೆ ಇವ್ರಿಗೆ ಕೊಡೋ ಕಷ್ಟ ಅವ್ರಿಗೆ ತಡೆಯಕ್ ಆಗ್ತಿರಲ್ಲ, ಮತ್ತೆ ವಾಪಸ್ ಅವ್ರ ತವ್ರ ಮನೆಗೆ ಹೋಗೋಣ ಅಂದ್ರೆ ತವ್ರ ಮನೆಗೆ ಅವಮಾನ ಆಗುತ್ತೆ. ಆ ತರ ಯೋಚನೆ ಮಾಡ್ತಿರ್ತಾರೆ. ಆ ಯೋಚನೆ ನೀವು ಮಾಡೋ ತಪ್ಪು. ಈಗ ಜೊತೆಗೆ ಒಂದು ಕೇಸಲ್ಲಿ ಏನಾಗಿತ್ತು ಅಂದ್ರೆ, ಕೊರೋನಾಕ್ಕೂ ಮುಂಚೆ ಒಂದ್ ಹೆಂಗಸು ಅವಳ ಗಂಡ ಅವ್ನ್ ಡೈಲಿ ಕುಡಿದ್ರಿಂದ ಬಂದು ಹೊಡಿತಾನೆ. ಅವಳ ಮಕ್ಕಳ ಜೊತೆ ಕೊರೋನಾಕ್ಕೂ ಮುಂಚೆ 2017ರಲ್ಲಿ ಕರ್ಕೊಂಡು ಒಂದ್ 2-3 ಕಿಲೋಮೀಟರ್ ನಡ್ಕೊಂಡು ಬಿಸಿಲಲ್ಲಿ ಮತ್ತೆ ಅವಳ ಮಕ್ಕಳನ್ನ ಕರ್ಕೊಂಡು ಅವಳ ತವ್ರ ಮನೆ ಹೋಗ್ತಾರೆ. ಅವ್ರ ತವ್ರ ಮನೇಲಿ ಏನ್ ಮಾಡ್ತಾರೆ, ಇವ್ಳು ಈ ತರ ಬಂದಿದ್ದಾಳೆ, ಇದ್ರಿಂದ ನಮ್ಮ ಮನೆಗೆ ಕೆಟ್ಟ ಹೆಸರು, ಆತರ ಯೋಚನೆ ಮಾಡಿ ತವ್ರ ಮನೆಯವರು ಅವ್ರು ಓದಿಲ್ಲ ಬರ್ದಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ, ಅದರಿಂದ ಅವ್ರು ಆತರ ಯೋಚನೆ ಮಾಡಿ ಅವ್ರ ಮಗಳನ್ನ ಅವರೇ ಸಾಯಿಸ್ಬಿಡ್ತಾರೆ. ಅದಾದ್ಮೇಲೆ ಅದು ಅನ್ಯಾಚುರಲ್ ಡೆತ್ ಆಗಿರುತ್ತೆ. ಅದಾದ್ಮೇಲೆ ಅದರಿಂದ ಗೊತ್ತಾಗಿ ಮತ್ತೆ ಅವ್ರ ಮೇಲೆ ಕೇಸ್ ಮಾಡಿ ಅವ್ರು ಸಾವಿಗೆ ಪರಿಹಾರ ಕೊಡಿಸ್ತಾರೆ. ಬಟ್ ಇಲ್ಲಿ ಲಾಸ್ ಆಗಿ ನಮ್ಗೆ ಒಂದ್ ಜೀವ. ಅದೇ ಅವ್ನ ಗಂಡ ಕುಡಿದ್ ಬಂದು ಹೊಡೆದಿಲ್ಲ, ಅಥವಾ ಅವಳು ಹೋಗಿ ಅವ್ರ ತವ್ರ ಮನೆಗೆ ಹೋಗಿ ಅವ್ರ ತವ್ರ ಮನೆಯವ್ರು ಅರ್ಥ ಮಾಡ್ಕೊಂಡಿದ್ರೆ ಒಂದ್ ಜೀವ ಉಳಿತಿತ್ತು ಅವಳು. ಅದಾದ್ಮೇಲೆ ನೆಕ್ಸ್ಟ್ ಕೇಸಸ್ ಇದೇ ತರ ಎಷ್ಟೊಂದು ಕೇಸ್ ಇದೆ. ಇದಲ್ಲದೆ ನೆಕ್ಸ್ಟ್ ಇನ್ನೊಂದು ಕೇಸ್ ಏನಂದ್ರೆ, ಲೈಕ್ ಲೂಡೋ ಗೇಮ್ ಏನ್ ಆಡ್ತಾರೆ ಮೊಬೈಲ್ ಅಲ್ಲಿ. ಈಗ 24 ವರ್ಷದ ಗಂಡು ಹೆಣ್ಣು ಹೊಸ ನವ ದಂಪತಿಗಳು ಮದುವೆ ಆಗಿರ್ತಾರೆ. ಮದುವೆ ಆಗಿ ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅದಾದ್ಮೇಲೆ ಅವರು ಆನ್ಲೈನ್ ಲೂಡೋ ಗೇಮ್ ಆಡ್ತಿರ್ತಾರೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಹೆಂಡತಿ ಗಂಡನ್ ಸೋಲ್ಸ್ತಾಳೆ. ಹೆಂಡತಿ ಗಂಡನ್ ಸೋಲ್ಸಿದಕ್ಕೆ ಗಂಡನ್ ಕೋಪ ಬಂದು ನನ್ನೇ ಸೋಲ್ಸಿದಾಳೆ ಇವಳು ಅಂತ ಅಹಮಿಂದ ಅವನು ಅವಳಿಗೆ ಸೊಂಟ ಮುಳೆ ಮುದ್ದಿ ಸೈಡಲ್ಲಿ ಕೂರಿಸ್ಬಿಡ್ತಾನೆ. ಅದರಿಂದ ಅವಳಿಗೆ ಆಗೋ ಕಷ್ಟಗಳು ನೀವೇ ಅರ್ಥ ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ಗೆ ಪ್ರಾವಿಷನ್ಸ್ ಏನೇನಿದೆ ಅಂದ್ರೆ, ಗವರ್ಮೆಂಟ್ ಕಡೆಯಿಂದ ಒಂದು BNS ಅಲ್ಲಿ ಇದೆ. BNS ಅಲ್ಲಿ ಸೆಕ್ಷನ್ 80. BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತ. ಅದು ಕ್ರಿಮಿನಲ್ ಕೇಸ್ ಪ್ರಕಾರ ಬರುತ್ತೆ, ಕ್ರಿಮಿನಲ್ ಅಂಡರ್ ಅಲ್ಲಿ ಬರುತ್ತೆ. ಅದರಲ್ಲಿ ಸೆಕ್ಷನ್ 80, ಅದರಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೆ. ಒಂದು ವರ್ಷ ಜೈಲ್ ಶಿಕ್ಷೆ, ಜೊತೆಗೆ 20,000 ದಂಡ. ಏನಾದ್ರು ಸಣ್ಣ ಪುಟ್ಟ ಗಾಯ ಆಗಿದೆ, ಅವ್ರು ಕುಡಿದು ಬಂದು ಹೊಡೆಯೋದು ಅಥವಾ ಲೈಕ್ ಸ್ವಲ್ಪ ಬ್ಲಡ್ ಏನಾದ್ರು ಬಂದಿದ್ರೆ ನೀವು ಅದನ್ನ ಕಂಪ್ಲೇಂಟ್ ಮಾಡಿದ್ರೆ 1 ವರ್ಷ ಜೈಲ್ ಶಿಕ್ಷೆ, 20,000 ದಂಡ ಇರುತ್ತೆ. ಅದೇನಾದ್ರು ಜಾಸ್ತಿ ಗಾಯ ಆಗಿ ಅವ್ರು ಹೊಡೆದಿ ಲೈಕ್ ಏನಾದ್ರು ಜಾಸ್ತಿ ಏಟ್ ಮಾಡಿದ್ರೆ, ಆ ಜಾಸ್ತಿ ಕಾಸಸ್ ಇಂದ ಅವ್ರಿಗೆ ಅಪ್ ಟು 7 years ಇಂಪ್ರಿಸನ್ಮೆಂಟ್ ಇರುತ್ತೆ. ಅಂದ್ರೆ ಜೈಲು ಶಿಕ್ಷೆ ಅವ್ರಿಗೆ ಅಪ್ ಟು 7 years ತನಕ ಜೈಲು ಶಿಕ್ಷೆ ಕೊಡ್ತಾರೆ. ನಂತರ ಮತ್ತೆ ದೌರಿ ಈಗ ಸಖತ್ ಜಾಸ್ತಿ ಆಗಿದೆ. ಈಗಲೂ ಅದನ್ನ ಎಲ್ಲಾ ಕಡೆ ನಿಲ್ಸಿದೀವಿ ಅಂತಾರೆ, ಬಟ್ ಏನಾದ್ರು ಎಲ್ಲೂ ನಿಂತಿಲ್ಲ, ಈಗಲೂ ನಡೀತಾನೆ ಇದೆ. ಈಗಿನ ಕಾಲದಲ್ಲೂ
ಮದುವೆಗಳು ಎಲ್ಲಿ ನಡೀತಾ ಇದೆ ಅಲ್ಲೆಲ್ಲ ದೌರಿ ಕೇಸ್ಗಳೆಲ್ಲ ನಡೀತಾನೆ ಇರುತ್ತೆ. ಆ ದೌರಿ ಕೇಸಿಂದ ಅದ್ರ ಪ್ರಕಾರ ಏನಂದ್ರೆ, ಈಗ ಒಂದು ನವ ದಂಪತಿ ಮದುವೆ ಆಗಿರ್ತಾರೆ, ಮದುವೆ ಆಗಿ ಒಂದು 7 ವರ್ಷ ಟೈಮ್ ಇರುತ್ತೆ. 7 ವರ್ಷ ಟೈಮ್ ಒಳಗೆ ಆ ಹೆಂಡತಿದು ಒಂದು ಅನ್ಯಾಚುರಲ್ ಡೆತ್ ಆದ್ರೆ ಅದನ್ನ ಅವರು ಸ್ವಲ್ಪ ಹುಡುಕಾಡ್ ನೋಡ್ತಾರೆ, ಅದ್ರ ಮೇಲೆ ಏನೇನ್ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ತಗೊಳಕ್ ಪ್ರಯತ್ನ ಪಡ್ತಾರೆ. ಅವಾಗ ಅದ್ರಲ್ಲಿ ಏನಾದ್ರು ಡೌರಿ ಡೆತ್ ಅಂತ ಫಿಕ್ಸ್ ಆದ್ರೆ ಅವನ್ ಗಂಡಂಗೆ ಶಿಕ್ಷೆ, ಮತ್ತೆ ಗಂಡನ ಕಡೆಯವರು ಅಥವಾ ಗಂಡನ್ಗೋ ಅಥವಾ ಅವನ ತಂದೆ ತಾಯಿ ಯಾರ್ಯಾರ ಹೆಣ್ಮಗುಗೆ ನೀನ್ ದೌರಿ ತಂದಿಲ್ಲ, ಈಗ ದೌರಿ ತಂದಿದ್ರು ದೊಡ್ಡ ಸೊಸೆ ಚಿಕ್ಕ ಸೊಸೆ ಇದ್ದಾಗ ದೊಡ್ಡ ಸೊಸೆ ಜಾಸ್ತಿ ತಂದಿದ್ದಾಳೆ, ನೀನ್ ಕಮ್ಮಿ ತಂದಿದ್ಯಾ, ಇನ್ನು ಇಸ್ಕೊಂಬ ಆತರ ಎಲ್ಲ ಮಾಡಿದಾಗ ಅವ್ರು ತಡಿಯಕ್ಕಾಗದೆ ಅವ್ರು ಒಬ್ಬೊಬ್ರು ಸೂಸೈಡ್ ಮಾಡ್ಕೊಬಿಡ್ತಾರೆ. ಯಾರೇ ಇಲ್ಲಿ ಮನೆ ಕಡೆ ತೀರಾ ಬಡ್ತಾನೆ ಇರುತ್ತೆ, ಅವ್ರು ಕೊಡಿಸ್ಕೊಟ್ಟಿರ್ತಾರೆ, ಅದ್ರ ಮೇಲೂ ಕೇಳ್ತಾನೆ ಇದ್ರು ಎಲ್ಲಿ ತರೋದು. ಈ ಕಡೆ ಅವ್ರ ತವ್ರ ಮನೆಯವ್ರಿಗೂ ಸಖತ್ ಪ್ರೆಷರ್ ಆಗುತ್ತೆ, ಈ ಕಡೆ ಗಂಡನ ಮನೆಯಿಂದ ಪಾಪ ಆ ಮದ್ವೆ ಆಗಿರೋ ಹೆಣ್ಣಿನ ಪ್ರೆಷರ್ ಇರುತ್ತೆ. ಅದರಿಂದ ಅವಳು 2 ಕಡೆನೂ ಏನು ಯೋಚನೆ ಮಾಡಕ್ಕಾಗದೆ ಅವಳು ಬೇರೆಯವ್ರ ಹತ್ರ ಹೋಗಿ ಹೇಳ್ಕೊಳ್ಳೋಣ ಅಂದ್ರೆ ಸಮಾಜ ಏನ್ ಅನ್ಕೋತಾರ, ಎಲ್ಲ ನಮ್ ನೋಡ ನಗಾಡ್ತಾರೆ, ಆಡ್ಕೋತಾರೆ, ಬೇರೆ 4 ಜನ ಮಾತಾಡ್ತಾರೆ, ಅದೆಲ್ಲ ಅನ್ಕೊಂಡು ಅವಳು ಏನು ಮಾಡಕ್ಕಾಗದೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅದು ಪರಿಹಾರ ಅಲ್ಲ. ನಿಮ್ಗೆ ಏನೇ ಆದ್ರೂ ನೀವು ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡ್ಬೋದು. ವುಮೆನ್ ಹೆಲ್ಪ್ ಲೈನ್ ಇದೆ 181 ನಂಬರ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್. ಯಾವುದೇ ಸಮಯದಲ್ಲಿ ಈ ನಂಬರ್ ಫೋನ್ ಮಾಡಿದ್ರು ಅವ್ರು ನಿಮಗೆ ತಕ್ಷಣ ಪರಿಹಾರ ಕೊಡ್ತಾರೆ. ಜೊತೆಗೆ ಹತ್ತಿರದ ಪೊಲೀಸ್ ಠಾಣೆಯಿಂದ ನಿಮ್ಗೆ ಒಂದು ಫೋನ್ ಬರುತ್ತೆ, ಈಗ ಅವ್ರನ್ನ ಬಂದು ಅರೆಸ್ಟ್ ಮಾಡ್ತಾರೆ. ಅವ್ರ ಕ್ರಮಗಳು ಏನೇನಿದೆ ಅದ್ರ ಮುಂದಿನ ಕ್ರಮ ಅವ್ರು ತಗೋತಾರೆ. ಇದಿಷ್ಟು ನನ್ನ ಮಾತಾಗಿತ್ತು. ಇದರ ಜೊತೆಗೆ ಲೀಗಲ್ ರೆಮಿಡೀಸ್ ಅಂದ್ರೆ ಕಾನೂನಿಂದ ನಿಮ್ಗೆ ಏನೇನ್ ರಕ್ಷಣೆ ಕೊಡ್ಬೋದು ಅದೆಲ್ಲ ಅವ್ರು ಒದಗಿಸ್ಕೊಡ್ತಾರೆ ನಿಮ್ಗೆ ಆದಷ್ಟು. ಆದ್ರೆ ನೀವು ಈಚ್ ಕಡೆ ಜನ ಏನ್ ಮಾತಾಡ್ತಾರೋ ಅಥವಾ ನಮ್ಗೆ ಏನ್ ಅನ್ಕೋತಾರೋ, ಈಗ ಸಣ್ಣ ಪುಟ್ಟ ಮಕ್ಳಿರೋರು ಅಷ್ಟೇ ಏನ್ ಅನ್ಕೋತಾರೋ ಅನ್ಕೊಂಡೇ ಬದುಕ್ತಾ ಇರ್ತಾರೆ. ಬಟ್ ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ. ಈ ಕಡೆ ಮನೆ ಸೇರಿ ಹೇಳಂಗಾಗದೆ ಅವ್ರಿಗೆ ಯಾರು ಸಂಬಂಧಿಕರಿಗೆ ಹೇಳಂಗಾಗದೆ ಅವ್ರು ಕಷ್ಟ ಪಟ್ಟಿರ್ತಾರೆ. ಅಂತ ಸಮಯದಲ್ಲಿ ನೀವು ಕೋರ್ಟ್ ಇಲ್ಲ ಪೊಲೀಸರನ್ನ ಅಪ್ರೋಚ್ ಮಾಡ್ಬೋದು. ವುಮೆನ್ ಹೆಲ್ಪ್ ಲೈನ್ ಇದೆ, ಇದಕ್ಕೂ ಡಯಲ್ ಮಾಡಿ ನೀವು ಮಾತಾಡ್ಬೋದು. ಇದಿಷ್ಟು ನನ್ನ ಮಾತುಗಳಾಗಿತ್ತು. ಧನ್ಯವಾದ. ನಾನು ಸೆಕೆಂಡ್ ಇಯರ್ BLLB ಸ್ಟೂಡೆಂಟ್, JSS ಲಾ ಕಲಿತೀವಿ. ಸೊ ನನ್ನ ಸಹಪಾಠಿ ಶಮಂತ್ ಡೌರಿ ಬಗ್ಗೆ ಹೇಳ್ದ. ನಾನು ಡೌರಿ ಹ್ಯಾರಸ್ಮೆಂಟಲ್ಲಿ ಬಗ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ಮತ್ತು ಅದರಿಂದ ಏನು ಲೀಗಲ್ ರೆಮಿಡೀಸ್ ತೊಗೋಬೋದು, ಎಲ್ಲ ಅಪ್ರೋಚ್ ಮಾಡ್ಬೋದು, ಏನು ನೆಕ್ಸ್ಟ್ ಸ್ಟೆಪ್ ತೊಗೋಬೋದು, ನಿಮಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ, ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಯಾರಾದರೂ ಬೇರೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ನೀವೇನು ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ಫಸ್ಟ್ ಆಫ್ ಆಲ್ ಡೌರಿ ಅಂತ ಡೌರಿ ವರದಕ್ಷಿಣೆ ಅಂದರೆ ಎನಿ ಗಿಫ್ಟ್ ಏನೇ ವರದಕ್ಷಿಣೆ ಏನಂದ್ರೆ ಯಾವುದೇ ಹಣ, ಆಸ್ತಿ, ಒಡವೆ ಏನನ್ನೇ ಕೊಡೋದಾಗಲಿ ಅದನ್ನ ವರದಕ್ಷಿಣೆ ಅಂತೀವಿ. ಯಾವುದೇ ವ್ಯಾಲ್ಯೂಬಲ್ ಪ್ರಾಪರ್ಟಿ, ಚಿನ್ನ, ಬೆಳ್ಳಿ, ಆಸ್ತಿ ಇರ್ಬೋದು ಅಥವಾ ಹಣದ ರೂಪದಲ್ಲಿ ಇರ್ಬೋದು, ಅದನ್ನ ನಾವು ವರದಕ್ಷಿಣೆ ಅಂತ ಕರಿತೀವಿ. ವರದಕ್ಷಿಣೆಗೆ ಕಿರುಕುಳ ಅಂದ್ರೆ ಇದನ್ನ ತಗೊಂಬರಕ್ಕೆ ಹೆಣ್ಮೇಲೆ ಮದ್ವೆ ಆಗೋಕ್ಕಿಂತ ಮುಂಚೆ ಆಗಿದ್ದಿ, ಮದ್ವೆ ಆದ್ಮೇಲೆ ಆಗಿದ್ದಿ, ಇದನ್ನ ತಗೊಂಬರಕ್ಕೆ ಕಿರುಕುಳ ಕೊಡ್ತಾರಲ್ವಾ. ಫಿಸಿಕಲ್ ವೈಲೆನ್ಸ್ ಅಂದ್ರೆ ದೈಹಿಕ ಹಿಂಸೆ ಆಗಿರ್ಬೋದು, ಮಾನಸಿಕ ಹಿಂಸೆ ಆಗಿರ್ಬೋದು. ದೈಹಿಕ ಹಿಂಸೆದಲ್ಲಿ ಬಡಿಯೋದು, ಆಮೇಲೆ ಹೊಟ್ಟೆ ಹಚ್ಕೊಂಡಿರೋದು ಮಾಡ್ತಾರೆ, ಕೂಡಾಕ್ಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ, ಅದನ್ನೆಲ್ಲ ಮಾಡೋ ಹಾಗಿಲ್ಲ. ಅದನ್ನ ದೈಹಿಕ ಹಿಂಸೆ ಮಾಡೋ ಹಾಗಿಲ್ಲ. ಆಮೇಲೆ ಮಾನಸಿಕ ಹಿಂಸೆ ಪ್ರೆಷರ್ ಹಾಕೋದು. ಬರೀ ಗಂಡ ಅಷ್ಟೇ ಅಲ್ಲ, ಗಂಡನ ಮನೆಗಳಲ್ಲಿ ಯಾರೇ ಆಗಿರಲಿ ಪ್ರೆಷರ್ ಹಾಕಬಾರ್ದು. ಒಟ್ಟಿನಲ್ಲಿ ಏನು ಮದುವೆ ಆಗುವಾಗ ಏನೇ ತಗೊಂಡು ಹೋಗ್ತಾಳಲ್ಲ ಹೆಣ್ಣು ಗಂಡನ ಮನೆಗೆ, ಅದನ್ನ ವರದಕ್ಷಿಣೆ ದಟ್ ಇಸ್ ಪ್ರೊಹಿಬಿಟೆಡ್ ಅಂತ ನಾವು ಅದನ್ನ ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಥರ ಅಬ್ಯೂಸ್ ಮಾಡ್ಬೋದು ಅಂದರೆ ದೈಹಿಕ ಹಿಂಸೆನ ಹೇಳಿದೆ, ಆಮೇಲೆ ಮಾನಸಿಕ ಹಿಂಸೆನೂ ಹೇಳಿದೆ, ಆಮೇಲೆ ಸೆಕ್ಷುವಲ್ ಅಬ್ಯೂಸ್, ಇದೆಲ್ಲ ಮಾಡಬಾರ್ದು. ಆಮೇಲೆ ಆ ಹೆಣ್ಣು ಮದ್ವೆ ಆಗಿ 7 ವರ್ಷದಲ್ಲಿ ಅನ್ಯಾಚುರಲ್ ಡೆತ್ ಏನಾದರೂ ಆದರೆ ಅದನ್ನ ನಾವು ಡೌರಿ ಡೆತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕ್ಷನ್ 80 ಆಫ್ BNS ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಇದನ್ನ ನಾವು ಡೌರಿ ಡೆತ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ
ಯಾವುದೇ ಹೆಣ್ಣು ಮದುವೆ ಆಗಿ 7 ವರ್ಷದ ಒಳಗೆ ಏನಾದರೂ ಅನ್ಯಾಚುರಲ್ ಡೆತ್, ಸ್ಯೂಸೈಡ್ ಆಗಿರ್ಬೋದು, ಇಲ್ಲಾಂದ್ರೆ ಫೋರ್ಸ್ಫುಲಿ ಫೋರ್ಸ್ಫುಲಿ ಅವರಿಗೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಟೆಂಪ್ಟ್ ಮಾಡಿರೋದಾಗಿರ್ಬೋದು, ಅದು ಏನಾದರೂ ಸಸ್ಪಿಷಿಯಸ್ ಡೆತ್ ಅಂತ ಅನ್ಸಿದ್ರೆ ನಮಗೆ ಸಾವು ಅಂತ ಅನ್ಸಿದ್ರೆ ಅದಕ್ಕೆ ಡೌರಿ ಡೆತ್ ಅಂತ ಕರಿತೀವಿ. ಸೊ ಪನಿಷ್ಮೆಂಟ್ ಏನಂದ್ರೆ 7 ವರ್ಷ ಜೈಲ್ ಆಗುತ್ತೆ, ಪ್ಲಸ್ ಪೆನಲ್ಟಿ ಕಟ್ಟಬೇಕಾಗುತ್ತೆ. ಇಲ್ಲಾಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವನೋಪಾಧಿ ಜೈಲಲ್ಲಿ ಇರೋ ಹಾಗಾಗುತ್ತೆ. ಇದು ಬರೀ ಗಂಡಕ್ಕಷ್ಟೇ ಅಲ್ಲ, ಗಂಡನ ಮನೆ ಕಡೆ ಯಾರೇ ಆಗಿರಲಿ, ಯಾರೇ ಹೆಣ್ಣಿಗೆ ಪ್ರೆಷರ್ ಹಾಕ್ತಿದ್ದಾರೆ, ಇದ್ರ ಬಗ್ಗೆ ಇದನ್ನ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಯಾರು ಪ್ರೆಷರ್ ಹಾಕ್ತಿದ್ದಾರೆ, ಏನಾದರೂ ಎವಿಡೆನ್ಸ್ ಸಿಕ್ತು ಅಂದ್ರೆ ಗಂಡನಿಗೆ ಜೊತೆಗೆ ಮತ್ತೆ ಅವ್ನ ಕುಟುಂಬದವರೆಗೂ ಶಿಕ್ಷೆ ಸಿಗುತ್ತೆ. ಆಮೇಲೆ ಡೌರಿ ಪ್ರೊಹಿಬಿಷನ್ ಆಕ್ಟ್ 1961 ಅದು ಮೇ 20 ಜಾರಿಗೆ ಬಂತು. ಅದ್ರಲ್ಲಿ ಏನಂದ್ರೆ ವರದಕ್ಷಿಣೆ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಎರಡೂ ಇಲ್ಲೀಗಲ್. ವರದಕ್ಷಿಣೆ ಕೊಡೋರಿಗೂ ಪನಿಷ್ಮೆಂಟ್ ಆಗುತ್ತೆ, ತಗೊಳ್ಳೋರಿಗೂ ಪನಿಷ್ಮೆಂಟ್ ಆಗುತ್ತೆ. ಇದಕ್ಕೆ ಮಿನಿಮಮ್ 6 years ಜೈಲ್ ಆಗುತ್ತೆ, ಮಿನಿಮಮ್ 6 months ಜೈಲ್ ಆಗುತ್ತೆ, ಆಮೇಲೆ 2 years ಪ್ಲಸ್ ಮ್ಯಾಕ್ಸಿಮಮ್ ಜೈಲ್ ಆಗ್ಬೋದು, ಪ್ಲಸ್ ಫೈನ್ ಆಗುತ್ತೆ. ಆಮೇಲೆ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಲ್ಲಿ ಸೆಕ್ಷನ್ 3 ಅಲ್ಲಿ ಯಾರೇ ಡೌರಿ ಇಸ್ಕೊಳ್ಳೋದು ಏನಾದರೂ ಪ್ರೂವ್ ಆಯಿತು, ಆ ಕಂಪ್ಲೇಂಟ್ ಕೊಟ್ಟು ಪ್ರೂವ್ ಆಯಿತು ಅಂದರೆ 2 years ಜೈಲ್ ಆಗುತ್ತೆ, 10,000 ತನಕ ಪೆನಲ್ಟಿ ಕಟ್ಟಬೇಕಾಗುತ್ತೆ. ಆಮೇಲೆ ಪೊಲೀಸರು ಈ ಡೌರಿ ಹ್ಯಾರಾಸ್ಮೆಂಟ್ನ ತಡೆಯೋದ್ರಲ್ಲಿ ಏನಿರೋದಂದ್ರೆ ರಿಜಿಸ್ಟ್ರೇಷನ್ ಆಫ್ FIR ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಯಾವುದೇ ಪೊಲೀಸರು ಎಲ್ಲಿಂದ ಯಾವುದೇ ಜೂರಿಸ್ಟ್ರಿಕ್ಷನ್ ಆಗಿರಲಿ ಕಂಪ್ಲೇಂಟ್ ತಗೊಳ್ಳೋಣ ಅಂತ ಹೇಳಕ್ ಬರೋದಿಲ್ಲ. ಕಂಪ್ಲೇಂಟ್ ತಗೋಬಿಟ್ಟು ಆಮೇಲೆ ಆ ಜೂರಿಸ್ಟ್ರಿಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಹೊರತಾಗಿ ಇನ್ನು ಈ ಜೂರಿಸ್ಟ್ರಿಕ್ಷನ್ಗೆ ಬರೋದಿಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಅಡ್ಡಾಡ್ಸೋ ಹಾಗಿಲ್ಲ. ಆ ಪೊಲೀಸರು ಕಂಪ್ಲೇಂಟ್ ತಗೋಬೇಕು, FIR ಫೈಲ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು, 24 hours ಒಳಗಡೆ ಸ್ಪಾಟ್ ಮಾರ್ಜರ್ ಆಗಬೇಕು. ಆಮೇಲೆ ಇನ್ವೆಸ್ಟಿಗೇಷನ್ ಅಂಡ್ ಎವಿಡೆನ್ಸ್ ಕಲೆಕ್ಷನ್, ಅದೇ ಸ್ಪಾಟ್ ಮಾರ್ಜರಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಯಾವ ಪ್ಲೇಸಲ್ಲಿ ಏನೇನಾಗಿತ್ತು ಆ ಪ್ಲೇಸಿನ ಮ್ಯಾಪ್ ಹಾಕ್ಬಿಟ್ಟು ಈ ಜಾಗದಲ್ಲಿ ಇದಿದೆ ಹೀಗಾಯ್ತು ಅಂತ ಹೇಳ್ಬಿಟ್ಟು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಏನಾದರೂ ಇದು ಡೌರಿ ಹ್ಯಾರಾಸ್ಮೆಂಟ್ ಯಾವ್ದಾದ್ರು ವೆಪನ್ ಯೂಸ್ ಮಾಡಿದ್ರೆ, ಏನಾದರೂ ಆಗಿದ್ರೆ, ಆ ಲೇಡಿ ಬಾಡಿ ಮೇಲೆ ಏನಾದರೂ ಇಂಜುರೀಸ್ ಇದೆ ಅದು ಬೇಗ ಏನ್ ಹೇಳ್ಬೇಕಂತ ತಿಳ್ಕೊಂಡು ಹೋಗ್ತೀನಿ. ನನ್ನ ಹೆಸರು ಗೌರಿ ಸೀತೆ, ನಾನು JSS ಕಾನೂನು ಕಾಲೇಜಿನಲ್ಲಿ 2ನೇ ವರ್ಷದ ವಿದ್ಯಾರ್ಥಿನಿ. ನಮ್ಮ ಸಮಾಜದಲ್ಲಿ ಇವತ್ತು 21ನೇ ಶತಮಾನ ಆದ್ರೂ ನಮ್ಮ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮುಂದುವರೆದಿದ್ದಾರೆ. ಅದು ವಿದ್ಯೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಯಾವುದೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದುವರೆದಿದ್ದಾರೆ. ಆದ್ರೂ ದುರದೃಷ್ಟವಶಾತ್ ಏನಂದ್ರೆ ಇನ್ನೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ಬೋದು ಅಥವಾ ಹಿಂಸೆ ಆಗ್ಬೋದು ಇನ್ನೂ ನಡೀತಾ ಇದೆ. ಆದ್ರೆ ಇದನ್ನೆಲ್ಲ ತಡೆಗಟ್ಟಕ್ಕೆ ಮಹಿಳೆಯರಿಗೆ ಅಂತಾನೆ ಸರ್ಕಾರ ವಿಶೇಷವಾಗಿ ರಕ್ಷಣಾ ವ್ಯವಸ್ಥೆ ಹಾಗೂ ಸಂಸ್ಥಾತ್ಮಕ ಬೆಂಬಲವನ್ನು ಒದಗಿಸಿದೆ. ಆದ್ರೆ ಏನಂದ್ರೆ ತುಂಬಾ ಜನ ಗೊತ್ತಿಲ್ಲ ಮಹಿಳೆಯರಿಗೆ ಏನಿದೆ ಅಂದ್ರೆ ನಿಮ್ ವಿರುದ್ಧ ಏನಾದ್ರು ಶೋಷಣೆ ಆದ್ರೆ ಅಥವಾ ಹಿಂಸೆ ಆದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಗೊತ್ತಿಲ್ಲ. ನಾನು ಅದನ್ನೇ ಹೇಳಕ್ ಬಂದಿದ್ದೀನಿ. ಮೊದಲು ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ಮಾತಾಡೋದಾದ್ರೆ ಭಾರತ ಸಂವಿಧಾನ ಎಲ್ಲ ಹೆಣ್ಮಕ್ಳಿಗೂ ಸಮಾನತೆ, ಗೌರವ ಮತ್ತು ಸುರಕ್ಷತೆ ಎಂಬ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಅಂದ್ರೆ ಈ ಹಕ್ಕುಗಳನ್ನ ನಿಮ್ಮಿಂದ ಯಾರು ಕಿತ್ಕೊಳಕ್ಕಾಗಲ್ಲ, ನಿಮ್ ಸುರಕ್ಷತೆಗೆ ಯಾರು ಅಡ್ಡಿ ಮಾಡಕ್ಕಾಗಲ್ಲ. ಒಂದ್ ವೇಳೆ ಏನಾದ್ರು ಆಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ನ್ಯಾಯ ಮಾಡಕ್ ಹೋಗ್ಬೋದು, ಮತ್ತೆ ನಿಮ್ ನ್ಯಾಯ ಕೂಡ ದೊರಕುತ್ತೆ. ಇವಾಗ ಮಹಿಳೆಯರ ರಕ್ಷಣೆಗೆ ಅಂದ್ರೆ ತುಂಬಾ ಕಾನೂನುಗಳಿದೆ. ಆದ್ರೆ ನಾನು ಪ್ರಮುಖ ಕಾನೂನುಗಳು ಯಾವ್ದಾವ್ದು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂತಂದ್ರೆ ಗೃಹ ಹಿಂಸೆ ತಡೆ ಕಾಯ್ದೆ. ನನ್ನ ಸಹಪಾಠಿ ಮಾತಾಡಿದಾಗೆ ಮನೆಯಲ್ಲಿ ಯಾವುದೇ ದೌರ್ಜನ್ಯ ಆಗ್ಬೋದು ನಿಮ್ಗೆ ಅದನ್ನ ಸಹಿಸ್ಕೊಂಡು ಇರುವಂತಹ ಅವಶ್ಯಕತೆ ಇಲ್ಲ. ಅದನ್ನ ನೀವು ಬಂದು ಕಂಪ್ಲೇಂಟ್ ಕೊಡ್ಬೋದು. ಮತ್ತೆ ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ಹಕ್ಕು ಕೂಡ ಇದೆ. ಅಂದ್ರೆ ಮನೆಯಲ್ಲಿ ಗಂಡ ತೊಂದರೆ ಕೊಡ್ತಾ ಇದ್ದೇನೆ ಅಂತ ಆಗಿರ್ಬೋದು ಅಥವಾ ಏನೇ ಒಂದು ಆಗಿರ್ಬೋದು, ನಿಮ್ಮ ಮನೆಗೆ ನೀವು ಸುರಕ್ಷತೆಯಾಗಿರೋ ಹಕ್ಕು ಇದೆ. ಮತ್ತೆ ನಿಮ್ಗೆ ಏನಂದ್ರೆ ಇವಾಗ ತುಂಬಾ ಜನ ಕೆಲಸ ಮಾಡ್ತಾ ಇರಲ್ಲ, ನಿಮ್ಗೆ ಎಲ್ಲ ನಿಮ್ಮ ಆರ್ಥಿಕ ದುಡ್ಡಾಗಿರ್ಬೋದು ಎಲ್ಲರಿಗೂ ನಿಮ್ಮ ಗಂಡ ಅಥವಾ ಅತ್ತೆ ಮೇಲೆ ನೀವು ಅವಲಂಬನೆ ಆಗಿರ್ತೀರ. ಅಂತ ಅವಶ್ಯಕತೆ ಕೂಡ ಇಲ್ಲ. ನಿಮ್ಗೆ ಒಂದ್ ವೇಳೆ ಬೇಕು ಅನ್ಸಿದ್ರೆ ನಿಮ್ಮ ಗಂಡನಿಂದ ಆರ್ಥಿಕ ಸಹಾಯ ಮತ್ತು ನಿರ್ವಹಣೆಗೆ ನೀವು ದುಡ್ಡನ್ನ ತಗೋಬಹುದು. ಇದು ಕಂಪ್ಲೀಟ್ಲಿ ಲೀಗಲ್.
ಮತ್ತೆ ಇನ್ನೊಂದೇನಂದ್ರೆ ಭಾರತೀಯ ನ್ಯಾಯ ಸಂಹಿತೆ 2023ರ ಅಡಿಯಲ್ಲಿ ಮಹಿಳೆಯರ ವಿರುದ್ಧ ಏನೇ ದೌರ್ಜನ್ಯ ಆಗ್ಬೋದು ಅಥವಾ ರೇಪ್ ಆಗ್ಬೋದು ಅಥವಾ ಯಾವುದೇ ಹಿಂಸೆ ಆಗ್ಬೋದು, ಇದ್ರ ವಿರುದ್ಧ ಕಾನೂನುಗಳಿವೆ. ಇನ್ನೊಂದೇನಂದ್ರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ, ಅಂದ್ರೆ ಅದು ಯಾರ್ಯಾರು ಆಗಿರ್ಬೋದು, ಗಂಡಸರು ನಿಮ್ಮನ್ನ ಕೆಟ್ಟದಾಗ ನೋಡೋದಾಗಿ ಬರೀ ನೋಡೋದು ಕೂಡ ತಪ್ಪು, ಬರೀ ಅವ್ರು ನಿಮ್ಮನ್ನ ಮುಟ್ಟೋದಲ್ಲ, ಬರೀ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಕೂಡ ತಪ್ಪು, ಅದನ್ನು ಕೂಡ ನೀವು ರಿಪೋರ್ಟ್ ಮಾಡಬಹುದು. ಮತ್ತೆ ಈ ಕಾನೂನು, ಇಷ್ಟೊಂದು ಕಾನೂನುಗಳಿದೆ, ಇದ್ರ ಉದ್ದೇಶ ಬರೀ ಅವ್ರಿಗೆ ಅಪರಾಧಿಗಳಿಗೆ ಶಿಕ್ಷೆ ನೀಡೋದು ಅಷ್ಟೇ ಅಲ್ಲ, ಮಹಿಳೆಯ ಸುರಕ್ಷತೆ, ನ್ಯಾಯ ಮತ್ತು ಗೌರವಯುತ ಜೀವನವನ್ನು ಒದಗಿಸುತ್ತಾಗಿದೆ. ಹೆಣ್ಣನ್ನು ನಮ್ಮ ದಿಸಲೇ ದೇವತೆ ಅಂತ ಪೂಜೆ ಮಾಡ್ತೀವಿ, ದೇವರನ್ನ ನಾವು ಹೆಣ್ಣಿಗೆ ಹೋಲಿಸ್ತೀವಿ. ಬರೀ ಅಪರಾಧಿಗಳನ್ನ ಕರೆದು ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ, ಇದರ ಸಾರಾಂಶ ಏನಂದ್ರೆ ಮಹಿಳೆಯ ಗೌರವವನ್ನು ಎತ್ತಿ ಹಿಡಿಯೋದು. ಇನ್ನು ಸಂಸ್ಥಾತ್ಮಕ ಬೆಂಬಲ ಅಂತಂದ್ರೆ ಗೌರ್ಮೆಂಟ್ ಅಂದ್ರೆ ನಮ್ಮ ಸರ್ಕಾರ ತುಂಬಾ ಆರ್ಗನೈಸೇಷನ್ಸ್ ನ ಮಾಡಿದೆ, ಅಂದ್ರೆ ವಿಶೇಷವಾಗಿ ಬರೀ ಮಹಿಳೆಯರಿಗೆ ಅಂತಾನೆ. ಯಾಕಂದ್ರೆ ಕೆಲವರು ಮಹಿಳೆಯರು ಹಂಚ್ಕೋತಾರೆ ಗಂಡಸು ಮುಂದೆ ಹೋಗಕ್ಕೆ, ಏನೇ ಆಗಿರ್ಬೋದು, ಅಂಥವ್ರಿಗೆ ಸ್ಪೆಷಲ್ ಆಗಿ ಬರೀ ಮಹಿಳೆಯರು ಇರುವಂತಾನೆ ಕಮಿಷನ್ಗಳಿವೆ. ಸರ್ಕಾರ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಮಹಿಳೆಯರಿಗೆ ಸಹಾಯ ಮಾಡಲು ಕೆಲವು ಸಂಸ್ಥೆಗಳನ್ನ ಸ್ಥಾಪಿಸಿದೆ. ಈಗ ನಾವು ಯಾವ ಅಂತೆಲ್ಲ ನೋಡೋದಾದ್ರೆ, ನನ್ನ ಸಹಪಾಠಿಗಳು ಹೇಳಿದಾಗೆ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ ಲೀಗಲ್ ಸರ್ವಿಸಸ್ ಅಥಾರಿಟಿ, ಇದು ತಾಲೂಕು ಮಟ್ಟದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿದೆ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೆ. ನೀವು ಯಾವ ಒಂದು ಇದಕ್ಕೆ ಬೇಕಾದ್ರೂ ಹೋಗ್ಬೋದು, ಬರೀ ಫಸ್ಟ್ ಮೊದಲು ತಾಲೂಕು ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ, ನಿಮಗೆ ರಾಜ್ಯ ಮಟ್ಟದಲ್ಲೇ ಹೋಗ್ಬೇಕಾ ಮೊದಲನೇದಾಗಿ ಅಲ್ಲೇ ಹೋಗ್ಬೋದು. ಇಲ್ಲಿ ನಿಮ್ಗೆ ಏನು ಸಹಾಯ ಆಗುತ್ತೆ ಅಂದ್ರೆ ಮಹಿಳೆಯರಿಗೆ ಉಚಿತ ಕಾನೂನು ಸಲಹೆ. ನಿಮ್ಗೆ ತುಂಬಾ ಜನ ಕೆಲಸ ಮಾಡಲ್ಲ ಅದು ಗೊತ್ತಿರುತ್ತೆ. ಇವಾಗ ನಿಮ್ಗೆ ಲಾಯರ್ನ ಅಪಾಯಿಂಟ್ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡು ಕಾಸು ಕೊಡಕ್ ಆಗೋದಿಲ್ಲ, ಉಚಿತವಾಗಿ ಕೊಡ್ತಾರೆ. ನಿಮ್ಗೆ ಏನೇ ತೊಂದರೆ ಇದ್ರು ಬಂದು ಹೇಳ್ಕೋಬಹುದು, ನಿಮ್ಗೆ ಗಂಡ ಹಿಂಸೆ ಕೊಡ್ತಿದ್ದಾನ ಅಥವಾ ನಿಮ್ಗೆ ದುಡ್ಡು ಇಟ್ಕೊಂಡು ಏನೋ ಆಟಾಡ್ಸಿದಾರ ಅಥವಾ ವರದಕ್ಷಿಣೆ ಪ್ರಾಬ್ಲಮ್, ಉಚಿತವಾಗಿ ಸಲಹೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಅವ್ರು ಡೈರೆಕ್ಟ್ ಮಾಡ್ತಾರೆ. ಮತ್ತೆ ವಕೀಲರು, ನಿಮ್ಗೆ ಅಕಸ್ಮಾತ್ ನೀವ್ ಕೇಸ್ ಹಾಕಿದ್ರೆ ವಕೀಲರು ಕೂಡ ನಿಮ್ ಪರವಾಗಿ ನಿಂತಿದ್ದಾರೆ. ಮಾಮೂಲಿ ಪೊಲೀಸ್ ಠಾಣೆಗಳಲ್ಲದೆ ಮಹಿಳಾ ಪೊಲೀಸ್ ಠಾಣೆಗಳು ಮತ್ತು ಮಹಿಳಾ ಸಹಾಯವಾಣಿ ಇದೆ. ಇವಾಗ ನೋಡಿ 5 ನಂಬರ್ ಇದೆ, ನಿಮ್ಗೆ ವರದಕ್ಷಿಣೆ ವಿಚಾರ ಬಂದ್ರೆ ಈಗ 3 ನಂಬರ್ ಇದೆ. ಈಗ ನಿಮ್ಗೆ ಯಾವ್ದು ನೆನಪಾಗ್ಲಿಲ್ಲಪ್ಪ, ಇವೆರಡು ಕಷ್ಟ ಅನ್ನೋದಾದ್ರೆ ನಾನು ಇನ್ನೊಂದು ನಂಬರ್ ಹೇಳ್ತೀನಿ, ಇದೊಂದು ನೆನಪಿಟ್ಕೊಳ್ತೀನಿ. 112 ಇದು ನನ್ನ ಪ್ರಕಾರ ಸುಲಭ ಇರುತ್ತೆ, ಈ 2 ನಂಬರ್ ಕಂಪೇರ್ ಮಾಡಿ. ಈ ನಂಬರ್ಗೆ ನೀವು ಯಾವುದೇ ಸಮಸ್ಯೆ 112ಗೆ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆ ಏನು ಅಂತ ಅವ್ರು ತಿಳ್ಕೊಂಡು ಅದಕ್ಕೆ ಹೋಲುವಂತಹ ಕಮಿಟಿ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾರೆ. ಇನ್ನೊಂದು ಹೇಳೋದಾದ್ರೆ ಮಹಿಳಾ ಆಯೋಗ. ಈಗ ಮನೆಯಲ್ಲಿ ಯಾರಿಗಾದ್ರೂ ಹಿಂಸೆ ಆಯ್ತು, ಅತ್ತೆಯಿಂದ ಹಿಂಸೆ ಆಯ್ತು, ಶೋಷಣೆಗೆ ಒಳಗಾಗಿರ್ತಾರೆ, ನಿಮ್ಗೆ ಮನೇಲಿ ಇರಕ್ಕೆ ಆಗ್ತಾ ಅಷ್ಟೊಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಇವಾಗ ನಿಮ್ಗೆ ಇನ್ನೊಂದ್ ಕಡೆ ಹೋಗಕ್ಕಿಲ್ಲ ಅಂತವ್ರಿಗೆ ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಸಖಿ ಸೆಂಟರ್ ಅನ್ನೋದಿದೆ. ನಿಮ್ಗೆ ಅಲ್ಲಿ ಕಾನೂನು, ವೈದ್ಯಕೀಯ, ನಿಮ್ಮ ಆರೋಗ್ಯ, ಆಶ್ರಯ ಎಲ್ಲಾನು ನೋಡ್ಕೋತಾರೆ. ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಸಖಿ ಸೆಂಟರ್ಗಳು. ನಿಮ್ಗೆ ಇರಕ್ ಆಗ್ತಾ ಇಲ್ಲ, ನಿಮ್ಗೆ ಬೇಕು ಅಂತಂದ್ರೆ ಅವರು ನಿಮ್ಗೆ ಆಶ್ರಯ ಸಮೇತ ನಿಮ್ಮ ಮನೋವೈಜ್ಞಾನ ಎಲ್ಲ ಸೌಲಭ್ಯ ಅದು ಸಿಗುತ್ತೆ. ನಾನು ಇವಾಗ ಒಂದ್ ಮಾತು ಹೇಳೋದಂದ್ರೆ ಕಾನೂನು ಇದ್ರೆ ಸಾಕಾಗೋದಿಲ್ಲ, ಅದನ್ನ ಫಸ್ಟ್ ಆಫ್ ಆಲ್ ತಿಳ್ಕೊಂಡಿರ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಬಳಸೋ ಧೈರ್ಯ ಇರ್ಬೇಕು. ಎಷ್ಟೊಂದು ಜನಕ್ಕೆ ಕಾನೂನು ಗೊತ್ತಿರುತ್ತೆ, ಆದ್ರೆ ಏನ್ ಅನ್ಕೋತಾರೋ ಅಂತ ಒಂದು ಭಯ ಇರುತ್ತೆ. ಅದನ್ನ ಯಾರು ಮಾಡ್ಕೋಬೇಡಿ, ಕಾನೂನ ಬಳಸೋ ಧೈರ್ಯ ಇರಬೇಕು. ಮತ್ತೆ ಇನ್ನೊಂದೇನಂದ್ರೆ ಮಹಿಳೆಯರ ರಕ್ಷಣೆ ಕಾನೂನು ಇದೆ, ಸಂಸ್ಥೆಗಳಿದೆ, ಎಲ್ಲ ಇದೆ. ಆದ್ರೆ ಮೊದಲನೇ ಏನು ಮುಖ್ಯ ಅಂತಂದ್ರೆ ಜಾಗೃತ ಮಹಿಳೆಯ ಶಕ್ತಿಶಾಲಿ ಮಹಿಳೆ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ನೀವೆಲ್ಲರೂ ಕಾನೂನು ತಿಳ್ಕೊಳ್ಳಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಯಾಕಂದ್ರೆ ನಿಮ್ಗೆ ಕಾನೂನು ಗೊತ್ತಿರೋಷ್ಟು ನೀವು ಅನ್ಯಾಯದ ವಿರುದ್ಧ ಹೋರಾಡಕ್ಕಾಗಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಕೊಡಿ ಅಷ್ಟೇ.